ಕರ್ನಾಟಕ ರಾಜ್ಯ ಸರ್ಕಾರವು ಏನು ಒಳ ಮೀಸಲಾತಿಯನ್ನು ಜಾರಿ ತಂದಿದೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ವಿಜಯಪುರ ನಗರ ಬ್ಲಾಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ಪರಶುರಾಮ್ ಹೊಸಮನಿಯವರಿದ್ದಾರೆ. ಹಾಗೆ ಇಂಡಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬು ಗುಡಿಮೆ ಅವರಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ನಮ್ಮ ವಸಂತ್ ಹೊನ್ಮಡೆ ಸರ್ ಇದ್ದಾರೆ. ಹಾಗೆ ITBT ಸೆಲ್ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ರಾಘು ನಿಡಗುಂದಿ ಅವರಿದ್ದಾರೆ. ಹಾಗೆ ಜಿಲ್ಲಾ ಕಾಂಗ್ರೆಸ್ನ ಪರಿಶಿಷ್ಟ ಜಾತಿ ವಿಭಾಗದ ಕಾರ್ಯದರ್ಶಿಯಾಗಿರ್ತಕ್ಕಂಥ ನಮ್ಮ ಮಹಾದೇವ್ ಅವರಿದ್ದಾರೆ. ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯ ಒಂದು ಉದ್ದೇಶ ಏನಪ್ಪ ಅಂದರೆ, ಸುಮಾರು 4 ದಶಕಗಳ ಕಾಲ ಈ ರಾಜ್ಯದಲ್ಲಿ ಒಂದು ದಲಿತ ಪರ ಹೋರಾಟಗಾರರು ಒಳ ಮೀಸಲಾತಿ ಜಾರಿ ಮಾಡಬೇಕು ಅನ್ನತಕ್ಕಂಥ ಒಂದು ಉದ್ದೇಶದಿಂದ ಹಲವಾರು ರೀತಿಯಿಂದ ಹೋರಾಟವನ್ನು ಮಾಡ್ಕೊಂಡು ಬಂದರು. ಈ ರಾಜ್ಯದಲ್ಲಿ ಹಲವಾರು ಸರ್ಕಾರಗಳು ಕೂಡ ಬಂದು ಬರೀ ಭರವಸೆಗಳನ್ನು ಕೊಟ್ಟಿದ್ದರು. ಯಾರೂ ಕೂಡ ಈ ಒಳ ಮೀಸಲಾತಿಯನ್ನು ಜಾರಿ ಮಾಡುವಲ್ಲಿ ಯಶಸ್ಸನ್ನು ಕಂಡಿರಲಿಲ್ಲ. ಹಾಗೂ ಮಾಡಬೇಕಂತಕ್ಕಂಥ ಒಂದು ಮನಸ್ಥಿತಿ ಕೂಡ ಯಾವುದೇ BJP ಸರ್ಕಾರಕ್ಕಾಗಲಿ ಮತ್ತು ಬೇರೆ ಬೇರೆ ಸರ್ಕಾರಕ್ಕಾಗಿ ಇರಲಿಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರ ಏನು 2023ರಲ್ಲಿ ಚಿತ್ರದುರ್ಗದಲ್ಲಿ ನಡೆದಂಥ ಒಂದು SC/ST ಸಮಾವೇಶದಲ್ಲಿ ಹೇಳಿದ್ರು. ಆ ಸಂದರ್ಭದಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಒಳ ಮೀಸಲಾತಿಯನ್ನು ಜಾರಿ ತಂದೆ ತರ್ತೀವಿ ಅಂತಕ್ಕಂಥದ್ದು. ಹಾಗೆ ಪ್ರಣಾಳಿಕೆಯಲ್ಲೂ ಕೂಡ ಹೇಳಿದರು, ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ನಾವು ಒಳ ಮೀಸಲಾತಿಯನ್ನು ಜಾರಿ ತರ್ತೀವಿ ಅಂತಕ್ಕಂಥ ಮಾತನಾಡಿದರು. ಹಾಗೆಯೇ ನುಡಿದಂತೆ ಸಿದ್ದರಾಮಯ್ಯ ಸರ್ಕಾರ, ಸನ್ಮಾನ್ಯ DK ಶಿವಕುಮಾರ್ ಅವರು ಹಾಗೆ G ಪರಮೇಶ್ವರ್ ಸಾಹೇಬರು ಈ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣ ನಾವು ಒಳ ಮೀಸಲಾತಿ ತರ್ತೀವಿ ಅಂತ ಏನು ಮಾತು ಕೊಟ್ಟಿವಿ ಅದರಂತೆ ನಡ್ಕೋತೀವಿ ಅಂತೇಳಿ ಮೊನ್ನೆ ನಡೆದಂಥ ಕ್ಯಾಬಿನೆಟ್ನಲ್ಲಿ, ಮೊನ್ನೆ ಏನು 24ನೇ ತಾರೀಕು ಆಯ್ತಲ್ಲ ಆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿಯನ್ನು ಜಾರಿ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಏನು ಶೋಷಿತ ಸಮುದಾಯಕ್ಕೆ 101 ಜಾತಿಗಳಿದ್ದು, ಎಲ್ಲ ಪರಿಶಿಷ್ಟ ಜಾತಿ ಎಲ್ಲ ವರ್ಗಗಳು ಕೂಡ ಯಾವುದೇ ಸಮಾಜಕ್ಕೂ ಕೂಡ ಅನ್ಯಾಯ ಆಗದೇ ಇರೋ ರೀತಿಯಲ್ಲಿ ಒಳ ಮೀಸಲಾತಿಯನ್ನು ಜಾರಿ ತಂದು ಇವತ್ತೇನಪ್ಪ ಅಂದ್ರೆ ಎಡಗೈ ಸಮುದಾಯಕ್ಕೆ 5.25, ಹಾಗೆ ಬಲಗೈ ಸಮುದಾಯಕ್ಕೆ 5.25, ಅದೇ ರೀತಿ ಏನು ಸ್ಪರ್ಶ ಜಾತಿಗಳು ಹಾಗೆ ಏನು ಅಲೆಮಾರಿ ಸಮುದಾಯಕ್ಕೆ 4.50 ಅನ್ನುವಂಥ ಒಂದು ರೀತಿಯಲ್ಲಿ ಎಲ್ಲರಿಗೂ ಕೂಡ ಸಮಾನವಾಗಿ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಇವತ್ತು ನೋಡ್ತಾ ಇದ್ದೀವಿ ನಾವು, ಈ BJP ಅವರು ಬರೀ ಭರವಸೆಯನ್ನು ಕೊಟ್ಟಿದ್ರು. ಯಾವುದೇ ಕಾರಣಕ್ಕೂ ನಾವು ಒಳ ಮೀಸಲಾತಿ ತರ್ತೀವಿ, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಬರೀ ಸುಳ್ಳು ಭರವಸೆಯನ್ನು ಕೊಟ್ಟಿದ್ರು. ಯಾವುದೇ ಭರವಸೆಯನ್ನು ಕೂಡ ಅವರು ಈಡೇರಿಸಲಿಲ್ಲ. ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಏನು 2013ರಿಂದ 18ರ ಅವಧಿಯಲ್ಲಿ ಏನು ಭರವಸೆ ಕೊಟ್ಟಿದ್ರು, ಏನು ಗ್ಯಾರಂಟಿಗಳನ್ನು ಕೊಟ್ಟಿದ್ರು, ಅವೆಲ್ಲವನ್ನೂ ಕೂಡ 168 ಭರವಸೆಯನ್ನು ಕೂಡ ಆ ಸಂದರ್ಭದಲ್ಲಿ ಕೂಡ ಈಡೇರಿಸಿದ್ರು. ಹಾಗೇನೆ ಇವತ್ತು 2023ರಲ್ಲಿ ಏನು ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ, ಈ ಒಂದು ಸಂದರ್ಭದಲ್ಲಿ ಕೂಡ ಇವತ್ತೇನು ನಮಗೆ ಭರವಸೆನ ಕೊಟ್ಟಿದ್ರು, ಶೋಷಿತ ಸಮುದಾಯಕ್ಕೆ ಏನೋ ಒಂದು ಭರವಸೆ ಕೊಟ್ಟು ನಾವು ಏನು ಒಳ ಮೀಸಲಾತಿಯನ್ನು ತಂದೆ ತರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು. ಹಾಗೆ ನುಡಿದಂತೆ ನಡೆದು ಇವತ್ತು ದಿವಸ ಎಲ್ಲರಿಗೂ ಕೂಡ ನ್ಯಾಯವನ್ನು ಒದಗಿಸಿ ಒಳ ಮೀಸಲಾತಿ ಯಾರಿಗೆ ಯಾವುದೇ ತಾರತಮ್ಯವಿಲ್ಲದೆ ಎಲ್ಲ ಸಮುದಾಯಗಳಿಗೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯವನ್ನು, ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಎಲ್ಲರಿಗೂ ಕೂಡ ನ್ಯಾಯವನ್ನು ಕೊಡಬೇಕು ಅಂತಕ್ಕಂಥ ಒಂದು ಏನು ಆಶಯ ಇದೆ, ಸಂವಿಧಾನದ ಆಶಯ ಇದೆ, ಅದನ್ನು ಯಥಾವತ್ತಾಗಿ ಎಲ್ಲರಿಗೂ ಕೂಡ ತಲುಪುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಬಂದಿದೆ. ಏನು ಬಾಬಾ ಸಾಹೇಬರ ಒಂದು ತತ್ವ ಸಿದ್ಧಾಂತಗಳನ್ನು ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಪಾಲಿಸ್ತದೆ ಅಂತಕ್ಕಂಥದ್ದನ್ನು ಸಾಬೀತುಪಡಿಸುವಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಯಶಸ್ವಿಯಾಗಿದೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಈ ದೇಶದ AICC ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಹಾಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರಿಗೆ, ಹಾಗೆ G ಪರಮೇಶ್ವರ್ ಸಾಹೇಬರು, ಅದೇ ರೀತಿಯಾಗಿ SC ಮಾದೇವಪ್ಪನವರು, ಹಾಗೆ ಸನ್ಮಾನ್ಯ RB ತಿಮ್ಮಾಪುರ ಸಾಹೇಬರು, KH ಮುನಿಯಪ್ಪನವರು, H ಆಂಜನೇಯ ಸಾಹೇಬರು, ಅದೇ ರೀತಿಯಾಗಿ ಶಿವರಾಜ್ ತಂಗಡಿಗವರು, ರುದ್ರಪ್ಪ ಲಮಾಣಿಯವರು, ಇವರೆಲ್ಲರನ್ನೂ ಕೂಡ ಏನು ದಲಿತ ಸಮುದಾಯದ ಎಲ್ಲ ಸಚಿವರಿಗೂ ಹಾಗೂ ಮುಖಂಡರಿಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳನ್ನು ಕೂಡ ಕರೆಸಿ ಅವರಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಮೀಸಲಾತಿಯಿಂದ ಯಾರಿಗೂ ಕೂಡ ಅನ್ಯಾಯ ಆಗಿಲ್ಲ, ನಾವು ಇದನ್ನು ತಂದೆ ತರ್ತೀವಿ, ಎಲ್ಲರಿಗೂ ಕೂಡ ಒಳ ಮೀಸಲಾತಿಯನ್ನು ತಂದು ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಡ್ತೀವಿ. ಮುಖ್ಯವಾಗಿ ಇವತ್ತಿನೇನಪ್ಪ ಅಂದ್ರೆ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ತಮಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಜಾರಿ ಅಂತಿದ್ದಾರೆ. ಹಾಗಾಗಿ ನಮ್ಮ ಸರ್ಕಾರದ ಎಲ್ಲ ಸಚಿವರಿಗೂ ಕೂಡ, ಹಾಗೆ ಶಾಸಕರಿಗೂ, ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ MB ಪಾಟೀಲ್ ಸಾಹೇಬರಿಗೂ, ಹಾಗೆ
ಇನ್ನೋರ್ವ ಆಗಿರ್ತಕ್ಕಂಥ ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬ್ರಿಗೂ, ಹಾಗೆ ನಮ್ಮ ಜಿಲ್ಲೆಯ ಆಗಿರ್ತಕ್ಕಂಥ ಶ್ರೀ ಅಶೋಕಣ್ಣ ಮನಗುಳಿಯವರು, ಹಾಗೆ ವಿಠಲ್ ಕಟಗದೊಂಡವರು, ಅಪ್ಪಾಜಿ ನಾಡಗೌಡರು, ಅದೇ ರೀತಿಯಾಗಿ ಇವತ್ತು ಸುನಿಲ್ಗೌಡ ಪಾಟೀಲ್ರು, ಎಲ್ಲರೂ ಕೂಡ ಇವತ್ತಿನ ದಿವಸ ಇದಕ್ಕೆ ಸಪೋರ್ಟ್ ಮಾಡಿ ಏನು ಒಳ ಮೀಸಲಾತಿಯನ್ನು ತರುವಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥ ಸರ್ಕಾರಕ್ಕೆ ಮತ್ತು ಸಚಿವರುಗಳಿಗೆ ಹಾಗೂ ಎಲ್ಲ ಶಾಸಕರುಗಳಿಗೂ ಕೂಡ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಾನು. ಈಗ ಅಲೆಮಾರಿ ಸಮುದಾಯಕ್ಕೆ ಕೂಡ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ನಡ್ಕೋತಾರೆ. ಯಾಕಪ್ಪ ಅಂದ್ರೆ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಹಾಗೆ ನಡ್ಕೊಂಡಿದ್ದಾರೆ. ಅವರಿಗೂ ಕೂಡ ನ್ಯಾಯವನ್ನು ಒದಗಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮತ್ತು ಕೊಡ್ತಾರೆ ಅಂತಕ್ಕಂಥ ಭರವಸೆ ನಮಗಿದೆ. ನಮ್ಮ ಅಭಿಪ್ರಾಯ ಕೂಡ ಎಡಗೈ ಬಲಗೈ ಸಮುದಾಯ ಎಲ್ಲರಿಗೂ ಕೂಡ ಅಭಿಪ್ರಾಯವನ್ನು ಅದೇ ಅದ. ಅಲೆಮಾರಿ ಸಮುದಾಯಕ್ಕೆ ಕೂಡ ನ್ಯಾಯ ಸಿಗಬೇಕಂತಕ್ಕಂಥ ಅಭಿಪ್ರಾಯ ಅದ. ಅವರಿಗೂ ಕೂಡ ಆ ಒಂದು ನಿಟ್ಟಿನಲ್ಲಿ ಸಿಗ್ತದೆ ಅಂತಕ್ಕಂಥ ಒಂದು ಭರವಸೆ ನಮ್ಮಲ್ಲಿದೆ. ರೋಸ್ಟರ್ ಪದ್ಧತಿ ಮೊನ್ನೆ ಲಾಸ್ಟ್ ಟೈಮ್ ಅದು ಒಂದು ಏನು ಸಮಸ್ಯೆ ಆದ್ರಿಂದಾನೇ ಅದನ್ನು ಮತ್ತೊಂದು ಸಲ ಪರಿಗಣನೆ ತಗೊಂಡು ಮತ್ತೊಂದು ಸಲ ಎಲ್ಲ ಸಮುದಾಯದ ನಾಯಕರ ಜೊತೆ, ಆಮೇಲೆ ಹೋರಾಟಗಾರರ ಜೊತೆ, ಆಮೇಲೆ ಸಚಿವರ ಜೊತೆ ಚರ್ಚೆ ಮಾಡಿ ಎಲ್ಲರೂ ಕೂಡ ಸಮಾನವಾಗಿ ಹಂಚಬೇಕಂತಕ್ಕಂಥ ಉದ್ದೇಶ ಇಟ್ಟುಕೊಂಡೇ ಮತ್ತೊಂದು ಸಲ ಇದು ಮಾಡುತ್ತೆ ಸರ್. ಮೇಡಮ್, ಈಗ SCPTSP ಅಂತಕ್ಕಂಥ ಕಾನೂನನ್ನು ತಂದಿದ್ದೇ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ 2013ರಿಂದ 2018 ಅವಧಿಯೊಳಗೆ ಏನಿದ್ರಲ್ಲ, ಅವಾಗ ಪರಿಶಿಷ್ಟರಿಗೂ ಕೂಡ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಕ್ಕೂ ಕೂಡ ಎಲ್ಲ ಏನು ಒಳ ಏನು ಕಾಂಟ್ರಾಕ್ಟ್ ಕೆಲಸಗಳಲ್ಲಿಯೂ ಕೂಡ ಮೀಸಲಾತಿಯನ್ನು ಕೊಟ್ಟು, ಆಮೇಲೆ ಅವರಿಗೆ ವಿಶೇಷವಾದ ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಸರ್ಕಾರ. ಹಾಗಾಗಿ ನಮ್ಮ ಸರ್ಕಾರದಲ್ಲಿ, ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಯಾವುದೇ ರೀತಿ ದಲಿತರಿಗೆ ಮತ್ತು ಏನು ಪರಿಶಿಷ್ಟ ಜಾತಿಯ ವರ್ಗದ ಹಣ ಎಲ್ಲಿಯೂ ಕೂಡ ದುರ್ಬಳಕೆ ಆಗಿಲ್ಲ ಅಂತಕ್ಕಂಥ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಗ್ಯಾರಂಟಿ ಯೋಜನೆ ಒಳಗೂ ಕೂಡ ಪರಿಶಿಷ್ಟ ಜಾತಿಯವರು ಅದಿವಲ್ಲ ಸರ್, ಅದಿವಲ್ಲ? ಇಲ್ಲ, ಅದು ವಿರೋಧ ಪಕ್ಷದವ್ರು ಹೇಳ್ತಿರ್ತಾರ. ಮ್ಯಾಕ್ಸಿಮಮ್ ಹಂಗೇನಾಗಿಲ್ಲ. ಗ್ಯಾರಂಟಿಗೆ ಬಳಕೆ ಮಾಡಿದ್ದಾರೆ. ಬೇರೆ ಸಮುದಾಯಗಳ ಫಂಡ್ ರಿಸರ್ವ್ ಇಟ್ಟಿರಲ್ಲ, ಆ ಹಣವನ್ನು ತೆಗೆದುಕೊಂಡು ಬಳಕೆ ಮಾಡಲಿಲ್ಲ. ಎಲ್ಲೋ ಕಡೆ ದಲಿತ ಸಮುದಾಯವನ್ನ ಅನ್ಯಾಯ ಮಾಡಿದಾರಂತ ಅನಿಸ್ತಾ ಇಲ್ಲ ಅಂತ ಪ್ರಶ್ನೆ ಬಂತು. ನಮ್ಗೇನು ಹಂಗೆ ಅನಿಸ್ತಾರೆ ಸರ್. ಈಗ ನಾನು ಹೇಳೋದಾದ್ರೆ, ಈ ಒಂದು ಏನು ದಲಿತರ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಏನು ಈ ಒಂದು ಹಣನ ಮೀಸಲಿಟ್ಟಿರ್ತಾರಲ್ಲ, ಇದನ್ನ ಏನು ವಿರೋಧ ಪಕ್ಷದವ್ರು ಹೇಳ್ತಾರ ನಮಗ ಈ ಗ್ಯಾರಂಟಿ ಏನು 5 ಗ್ಯಾರಂಟಿಗಳು ಕೊಡ್ತಾ ಇರೋದ್ರಿಂದ ನಾವು ಇವತ್ತು ಹಿಂದುಳಿದವರಿಗೆ, ದಲಿತರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ. ನಮ್ಮ ಏನು ಸಿದ್ದರಾಮಯ್ಯ ಸಾಹೇಬ್ರಾಗ್ಲಿ, ನಮ್ಮ ಹೈಕಮಾಂಡ್ ಆಗ್ಲಿ ಅಂತ ಒಂದು ಕೆಲಸ ಮಾಡೋದಿಲ್ಲ ಅಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಿದ್ದೀನಿ. ಯೂಸ್ ಮಾಡಿವಂತ ಹೇಳಿದ್ದೆ. ಈಗ ಸಾಕಷ್ಟು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಮೊದಲ ಯೋಜನೆಗಳು ಈಗ ಒಂದು ಯೋಜನೆಯಲ್ಲಿ ಫಲಾನುಭವಿಗಳ ಹೆಸರು ಎಲ್ಲಿ ಈ ಯೋಜನೆಯಲ್ಲಿ ಫಲಾನುಭವಿಗಳಿದ್ದಾರೆ? ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಸಿಗುತ್ತಾ ಇಲ್ಲ, ಯಾವುದೂ ಯೋಜನೆಯಿಂದ ಶುರು ಆಗ್ತಾ ಇಲ್ಲ. ಪೂರ್ವವಾಗಿದ್ದು ಗ್ಯಾರಂಟಿ ಹಾಕಿ ದಲಿತರನ್ನ ಒಂದ್ ಕಡೆ ಸುಮ್ಮನೆ ಕೂರಿಸ್ಬಿಟ್ಟಿದ್ದಾರೆ. ಒಂದು ವಿಚಾರ, ಈ ದೇಶದೊಳಗ ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ದಲಿತರಿಗೆ ಏನಪ್ಪ ಅಂದ್ರೆ ಸತ್ರೆ ಮುಚ್ಚಲಿಕ್ಕೆ ಭೂಮಿ ಇರಲಿಲ್ಲ. ಅವರಿಗೆ
ಭೂಮಿಯನ್ನು ಕೊಟ್ಟು ಉಳುವವನೇ ಭೂಮಿ ಒಡೆಯ ಅಂತಕ್ಕಂಥ ಕಾನೂನನ್ನು ತಂದು ಎಲ್ಲರಿಗೂ ಕೂಡ ದಲಿತರು ಕೂಡ ಭೂಮಿ ಒಡೆಯರಾಗಬೇಕಂತಕ್ಕಂಥ ಕಾನ್ಸೆಪ್ಟನ್ನು ಇಟ್ಕೊಂಡದ್ದು ಕಾಂಗ್ರೆಸ್ ಪಕ್ಷ, ಶ್ರೀಮತಿ ಇಂದಿರಾ ಗಾಂಧಿ ಅವರು. ಹಾಗೇನೆ ಅದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಇಡೀ ದೇಶದಲ್ಲಿ ಯಾರು ಕೂಡ ಮಾಡಿರಲಿಲ್ಲ. SCP TSP ಅಂತಕ್ಕಂಥ ಕಾನೂನನ್ನು ಯಾವ ರಾಜ್ಯದಲ್ಲೂ ತಂದಿಲ್ಲ. ಬಿಜೆಪಿ ಸರ್ ಇವತ್ತಿಗೂ ಕೂಡ ಕಾಂಗ್ರೆಸ್ ಪಕ್ಷ ದಲಿತರ ಪರವಾಗಿ ಇದೆ. ಹಾಗಾಗಿನೇ ಇವತ್ತು ಒಳ ಮೀಸಲಾತಿ ಜಾರಿ ಬಂದದಪ್ಪ ಅಂದ್ರೆ ಕಾಂಗ್ರೆಸ್ ಪಕ್ಷದ ಒಂದು ತತ್ವ ಸಿದ್ಧಾಂತ. ಇರ್ಲಿಕ್ಕಂದ್ರೆ ಈ ಒಳ ಮೀಸಲಾತಿ ಕೂಡ ಜಾರಿ ಬರ್ತಿರ್ಲಿಲ್ಲ. ಇವತ್ತೇನು ಬಾಬಾ ಸಾಹೇಬರ ಆಶೆ ಇತ್ತು, ಸಂವಿಧಾನದ ಆಶೆ ಇತ್ತು, ಎಲ್ಲ ದಲಿತರಿಗೂ ಕೂಡ ಸಮಾನವಾದ ಹಕ್ಕು ಸಿಗಬೇಕು ಮತ್ತು ಅವರಿಗೂ ಕೂಡ ಒಂದು ವಿಶೇಷವಾದಂಥ ಶಕ್ತಿಯನ್ನು ಕೊಡಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡೇ ಇವತ್ತು ಸಿದ್ದರಾಮಯ್ಯವರು ಒಳ ಮೀಸಲಾತಿ ತಂದರು. ಇರ್ಲಿಕ್ಕಪ್ಪ ಅದನ್ನು ಕೂಡ ಸಾಧ್ಯ ಆಗ್ತಿರಲಿಲ್ಲ. ಹಲವಾರು ಸರ್ಕಾರಗಳು ಬಂದದ್ದು ಯಾರೂ ಮಾಡಿರಲಿಲ್ಲ. ಹಾಗಾಗಿ ನಾವು ಇವತ್ತು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅಭಿವೃದ್ಧಿ ಎಲ್ಲಿ ಆಗ್ತಾ ಇದೆ? ದಲಿತರ ಅಭಿವೃದ್ಧಿ ಎಲ್ಲ ಆಗ್ತಾ ಇದೆ. ದಲಿತರಿಗೆ SCP ಎಲ್ಲಿದೆ? ಆಗಿದೆ ಸರ್, ಅಭಿವೃದ್ಧಿ ಆಗ್ತಾ ಇದೆ ಸರ್. ಸಾಕಷ್ಟು ಯೋಜನೆಗಳು ಕೊಡ್ತಾ ಇದ್ದಾರೆ ನಮ್ಗೆ ಆಲ್ರೆಡಿ, ಮಾಡ್ತಾ ಇದೀವಿ ಸರ್. ಈಗ ಎಲ್ಲೋ ಒಂದ್ ಸ್ವಲ್ಪ ಅಡೆತಡೆಗಳು ಇರ್ತಾವ, ಅದನ್ನ ಸರಿಪಡಿಸ್ಕೊಂಡು ಈಗ ಮುಂದಿನ ದಿನಮಾನಗಳಲ್ಲಿ ಆಶ್ವಾಸನೆ ಕೊಟ್ಟರು ನಮ್ಮ ಸಿದ್ದರಾಮಯ್ಯ ಸಾಹೇಬರು. ನಾವು ಇನ್ನೂ ದಲಿತರ ಪರ ಇನ್ನೂ ಹೆಚ್ಚಿನ ಒಂದು ಯೋಜನೆಗಳನ್ನ ತರ್ತೀವಿ, ಅವ್ರ ಪರ ನಾವು ಇನ್ನೂ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತೀವಿ ಅಂತ ಮೊನ್ನೆ ತಾನೇ ಹೇಳಿದ್ದಾರೆ.